ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದ್ರೂ BCom, BBA, BSc, BA ಆತರ ಏನಾದ್ರು ವಿವಿಧ ಡಿಗ್ರಿ ಕೋರ್ಸ್ಗಳನ್ನು ಓದ್ತಾ ಇದ್ದೀರಾ? ಸೊ ಮುಂದಿನ ದಿನಗಳಲ್ಲಿ MBAನೋ ಅಥವಾ MCAನೋ ಮಾಡ್ಬೇಕಂತ ನಿಮಗೆ ಆಸಕ್ತಿ ಇದೆಯಾ? ಸೊ ಸ್ನೇಹಿತರೆ, ಈ ವರ್ಷದ ಕರ್ನಾಟಕ PGCET MBA ಮತ್ತು MCA ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ನಿಮಗೆ ಅಧಿಕೃತ ಡೇಟ್ ಹೊರ ಬಂದಿದೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ಅಂತಿಮ ವರ್ಷ ಓದ್ತಿರುವಂತಹ ವಿದ್ಯಾರ್ಥಿಗಳು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, PGCET ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಸೊ ನೀವೇನ್ ಡಿಗ್ರಿ ಓದ್ತಾ ಇರ್ತೀರಾ, ಸೊ ನೀವು ಮಾಸ್ಟರ್ ಡಿಗ್ರಿ ಅಥವಾ PG ಅನ್ನ ಓದಬೇಕು ಅಂತ ಹೇಳಿದ್ರೆ, ಅದರಲ್ಲೂ ಕೂಡ MBA ಅಥವಾ MCA ನ ಓದಬೇಕು ಅಂದ್ರೆ ನೀವೊಂದು ಎಂಟ್ರೆನ್ಸ್ ಪರೀಕ್ಷೆನ ಬರೀಬೇಕು. ಸರಿ, ಯಾಕೆ ಪ್ರವೇಶ ಪರೀಕ್ಷೆ ಬರೀಬೇಕು ಅಂದ್ರೆ, ಅಗೇನ್ ಅತ್ಯುತ್ತಮ ಕಾಲೇಜಿಗೆ ನೀವು ಅಡ್ಮಿಷನ್ ಅನ್ನು ತೆಗೆದುಕೊಳ್ಳಲಿಕ್ಕೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಾದ್ರೆ, ಸೊ ಅದಕ್ಕೂ ಮುಂಚೆ ನಮ್ಮ ಸ್ನೇಹಿತರೆ, ನಮ್ಮ ರಿಸಲ್ಟ್ ನೋಡೋದಾದ್ರೆ 2022 ಅಥವಾ 2017 ರ್ಯಾಂಕ್ 1 ಬಂದಿತ್ತು. ಸೊ ಅಲ್ಲಿಂದನೂ ನೀವು ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಪ್ರತಿ ವರ್ಷ ಟಾಪ್ ರ್ಯಾಂಕರ್ಸ್ ನಮ್ಮ ಲಾಂಗ್ ಟರ್ಮ್ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚಸ್ ಇಂದ ಬರ್ತಿರೋಂಥದ್ದು. ಸೊ ನೀವು ಇದನ್ನು ಗಮನಿಸಬಹುದು ಸ್ನೇಹಿತರೆ. ಇದು ತುಂಬಾ ರೀಸೆಂಟ್ ಒನ್, 2025 ಬ್ಯಾಚ್. ನೀವು ನೋಡಬಹುದು, ರಾಜ್ಯಕ್ಕೆ 456ನೇ ರ್ಯಾಂಕ್, 580ನೇ ರ್ಯಾಂಕ್, ಹಾಗೆ 950 ರ್ಯಾಂಕ್. ಯಾಕಂದ್ರೆ ನೀವು ನೋಡಿರ್ಬೋದು, MBA ಪೇಪರ್ ಮತ್ತು MCA ಪೇಪರ್ ಬಹಳ ಟಫ್ ಬಂದಿರುವಂತದ್ದು. ಸೊ ಅದರಲ್ಲಿ ಕೂಡ ನಮ್ಮ ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಅತ್ಯುತ್ತಮ ರಿಸಲ್ಟ್ ಅನ್ನ ತೆಗೆದಿರುವಂತದ್ದು ನೀವು ಇಲ್ಲಿ ಗಮನಿಸಬಹುದು. ಅದೇ ರೀತಿ 2024ರಲ್ಲಿ 23ರಲ್ಲಿ ಕೂಡ ನೋಡಿ, ಸ್ಟೇಟಿಗೆ 215ನೇ ರ್ಯಾಂಕ್, 251ನೇ ರ್ಯಾಂಕ್, ಹಾಗೆ 499ನೇ ರ್ಯಾಂಕ್ ತೆಗೆದಿದ್ದಾರೆ. ಅದೇ ರೀತಿ 2023ರಲ್ಲಿ ನೀವು ನೋಡೋದಾದ್ರೆ 364ನೇ ರ್ಯಾಂಕ್. ಈ ರೀತಿ ಟಾಪ್ ರ್ಯಾಂಕ್ ಗಳನ್ನ ತೆಗೆದಿರುವಂತದ್ದು. ಸೊ ಮತ್ತು ಅತ್ಯುತ್ತಮ ಕಾಲೇಜಿಗೆ ಅಡ್ಮಿಷನ್ ಆಗಿರುವಂತದ್ದು. ಸೊ ಹಾಗಾಗಿ ಸ್ನೇಹಿತರೆ, ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ನೇಹಿತರೆ, ಈ ವರ್ಷದ PGCET MBA MCAದು ಡೇಟ್ ಹೊರ ಬಂದಿದೆ. ಆ ಡೇಟ್ ಯಾವತ್ತಿದೆ ಅಂದ್ರೆ 14 ಮೇ 2026 ಸೊ ಮೇ 14ನೇ ತಾರೀಕು, ಲೆಸ್ ದ್ಯಾನ್ 5 ಮಂತ್ಸ್ ಇರುವಂತದ್ದು. ಸೊ ಹಾಗಾಗಿ ಈ ಒಂದು ಮೇ 14ಕ್ಕೆ ನಡೀತಿರುವಂತಹ ಈ PGCET MBA ಮತ್ತು MCA ಪರೀಕ್ಷೆಗೆ ನೀವು ಈಗಿಂದನೇ ಯೋಚನೆ ಮಾಡಬೇಕಾಗತ್ತೆ. ಸೊ ಅದಕ್ಕೂ ಮುಂಚೆ ಸರ್, ಯಾಕೆ PGCET ಎಕ್ಸಾಮ್ ಅಂತಂದ್ರೆ, ನೋಡಿ, ಟಾಪ್ ಟೈರ್ ಕಾಲೇಜ್ ನಲ್ಲಿ ನೀವು ಓದಬೇಕಾಗುತ್ತೆ. MBA ಅನ್ನೋದೊಂದು ಪ್ರೊಫೆಷನಲ್ ಕೋರ್ಸ್ ಆಗಿರೋದ್ರಿಂದ ನೀವು IIM CAT ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿ IIM ಗೆ ಹೋಗದೇ ಇದ್ರು ಕೂಡ, ನೀವು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಜೊತೆ ಅಫಿಲಿಯೇಟ್ ಇರುವಂತಹ MBA ಕಾಲೇಜಸ್ ನಲ್ಲಿ ಓದಿದ್ರು ಕೂಡ ಅಷ್ಟೇ ಆಪರ್ಚುನಿಟೀಸ್ ಇರುವಂತದ್ದು. ಸೊ ಅದರಲ್ಲಿ ಟಾಪ್ ಕಾಲೇಜಿಗೆ ಹೋದ್ರೆ ಮಾತ್ರ ಹೆಚ್ಚುವರಿ ವ್ಯಾಲ್ಯೂ ಇರುವಂತದ್ದು. ಸೊ ಹಾಗಾಗಿ ನೀವು ಹೆಚ್ಚುವರಿ ರ್ಯಾಂಕ್ ಅನ್ನ ತೆಗಿಬೇಕು ಅಂತ ಹೇಳಿದ್ರೆ, ಸೊ ಸ್ನೇಹಿತರೆ, ನಿಮ್ಗೆ ಈಗಿಂದನೇ ಲಾಂಗ್ ಟರ್ಮ್ ಕೋಚಿಂಗ್ ಅವಶ್ಯಕತೆ ಇರುತ್ತೆ. ಸೊ 14 ಮೇ ಅಂತಂದ್ರೆ ಹೆಚ್ಚುವರಿ ಸಮಯ ಇಲ್ಲ. ಒಂದು 2 ರಿಂದ 3 ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಅನ್ನ ನಿಮಗೆ ಹೇಳುತ್ತೆ. ಅಂಟಿಲ್ ದ ಎಕ್ಸಾಮ್ ಡೇಟ್ ನಿಮಗೆ ಕೋಚಿಂಗ್ ಅನ್ನ ನೀಡಲಾಗುತ್ತೆ. ಸೊ ನಿಮಗೆ ಫ್ಯಾಕಲ್ಟಿ ಬಗ್ಗೆ ಹೇಳೋದಾದ್ರೆ, ನೋಡಿ, ನಾಟ್ ಓನ್ಲಿ ಫಾರ್ PGCET, ಸೊ ನಿಮಗೆ CAT ಎಕ್ಸಾಮ್ಸ್ ಆಗಿರ್ಬೋದು, XAT ಆಗಿರ್ಬೋದು, GMAT, NMAT, CMAT ಆಗಿರ್ಬೋದು, ಸೊ ಈ ರೀತಿ ಸ್ನ್ಯಾಪ್ ಆಗಿರ್ಬೋದು, ATMA ಆಗಿರ್ಬೋದು, ಈ ತರ ಹಲವಾರು MBA ಎಂಟ್ರೆನ್ಸ್ ಎಕ್ಸಾಮ್ ನ ಒಳಗೊಂಡಂತೆ ನಿಮಗೆ ಕೋರ್ಸ್ ಅನ್ನ ಡಿಸೈನ್ ಮಾಡಲಾಗಿರುವಂತದ್ದು. ಸೊ ನೀವು ನೋಡ್ತಾ ಇರಬಹುದು, ಟಾಪ್ ರೀಸನಿಂಗ್ ಫ್ಯಾಕಲ್ಟೀಸ್, ಮೋರ್ ದನ್ 7 years ಎಕ್ಸ್ಪೀರಿಯನ್ಸ್. ಸೊ ಎಲ್ಲ ರೀಸನಿಂಗ್ ಕಾನ್ಸೆಪ್ಟ್ಸ್ ಅನ್ನ ವರ್ಬಲ್, ನಾನ್ ವರ್ಬಲ್ ಕ್ಲಿಯರ್ ಮಾಡ್ತಾರೆ. ಹಾಗೆ ನಮ್ಮ ಶಾರ್ಟ್ ಕಟ್ ಎಕ್ಸ್ಪರ್ಟ್ ಆಗಿರುವಂತಹ 9.5 ವರ್ಷದಿಂದ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅನ್ನ ಅದ್ಭುತವಾಗಿ ಹೇಳ್ಕೊಡಿ. ಇವಾಗ ನೋಡಿ, ಕಳೆದ ವರ್ಷ MCA ಪೇಪರ್ ಅಲ್ಲಿ ಕೂಡ ಕ್ವಾಂಟ್ಸ್ ಅನ್ನ ಹೆಚ್ಚುವರಿ ವೇಟೇಜ್ ಅನ್ನ ಇಟ್ಟಿ ಕೊಟ್ಟಿದ್ರು. ಸೊ ಹಾಗಾಗಿ ಕ್ವಾಂಟ್ಸ್ ನಿಮಗೆ ಫ್ಯಾಕಲ್ಟಿ ಇರುವಂತದ್ದು. ಹಾಗೆ ನಿಮಗೆ ಪಾಪ್ಯುಲರ್ ಇರುವಂತಹ ಇಂಗ್ಲಿಷ್ ಅನ್ನ ಕೂಡ ನಿಮಗೆ ಕರೆಕ್ಟ್ ಆಗಿ ಹೇಳ್ಕೊಡುವಂತಹ ಫ್ಯಾಕಲ್ಟೀಸ್, ಜೊತೆಗೆ ನಿಮಗೆ ಬೇರೆ ಮಿಸಲೇನಿಯಸ್ ಕಾನ್ಸೆಪ್ಟ್ಸ್ ಏನಿರುತ್ತೆ ಕ್ವಾಂಟ್ಸ್ ನಲ್ಲಿ, ಈ ರೀತಿ. ಸೊ ಜೊತೆಗೆ GK ಕ್ಲಾಸಸ್ ಇರುತ್ತೆ ನಿಮಗೆ. ನೋಡಿ, 5 ಪ್ರಮುಖ ಸಬ್ಜೆಕ್ಟ್ ಇರುತ್ತೆ: ಕಂಪ್ಯೂಟರ್ ಅವೇರ್ನೆಸ್, GK, ಕ್ವಾಂಟ್ಸ್, ರೀಸನಿಂಗ್ ಹಾಗೂ ಇಂಗ್ಲಿಷ್. ಸೊ ಎಲ್ಲದಕ್ಕೂ ಕೂಡ ಅತ್ಯುತ್ತಮ ಫ್ಯಾಕಲ್ಟಿ ಇರುತ್ತೆ. ಸೊ ನಾನು ಕೂಡ ನಿಮಗೆ ಸಿಗ್ತೇನೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಇದು ಆನ್ಲೈನ್ ಮತ್ತು ಆಫ್ಲೈನ್ ಮಾಧ್ಯಮದಲ್ಲಿ ಇರುತ್ತೆ ಸ್ನೇಹಿತರೆ. ಅಂದ್ರೆ ಸುಮಾರು ಜನ, ಸರ್ ನಾವು ಕಾಲೇಜಿಗೆ ಹೋಗ್ತಾ ಇರೋದ್ರಿಂದ ಆಫ್ಲೈನ್ ಕ್ಲಾಸಸ್ಗೆ ಬರೋಕ್ಕಾಗದೇ ಇರ್ಬೋದು, ಈವ್ನಿಂಗ್ ಕ್ಲಾಸಸ್. ಸೊ ಹಾಗಾಗಿ ನಿಮಗೆ ಆನ್ಲೈನ್ ಫೆಸಿಲಿಟಿಯನ್ನು ಕೂಡ ಕೊಟ್ಟಿದೆ. ಆನ್ಲೈನ್ ನಲ್ಲಿ ಲೈವ್ ಕ್ಲಾಸಸ್ ಕೂಡ ಇರುತ್ತೆ, ಹಾಗೆ ಆಫ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ. ಸೊ ನೀವು ಈಗಿಂದನೇ ಯೋಚನೆ ಮಾಡಿ, ನಾನು ಇದೇ ಕಾಲೇಜಲ್ಲಿ ಓದಬೇಕು, ಡೇಟಾ ಅನಾಲಿಟಿಕ್ಸೇ ಓದಬೇಕು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟೇ ಓದಬೇಕು, ಅಥವಾ HR ಅಥವಾ ಫೈನಾನ್ಸ್ನೇ ಓದಬೇಕು, ಈ ರೀತಿ ನಿಮಗೆ MBA ಓದಬೇಕಂತ ಆಸೆ ಇದ್ರೆ, ಅಥವಾ MCA ಕೋರ್ಸ್ಗಳನ್ನು ನೀವು ಓದಬೇಕು, BCA ಮಾಡಿಕೊಂಡು MCA ಮಾಡಬೇಕಂತ ನಿಮಗೆ ಆಸೆ ಇದ್ರೆ, ಈಗಿಂದನೇ ತಯಾರು ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಎಕ್ಸಾಮ್ ಡೇಟ್ ಕೊಟ್ಟಿರುವ ಅನೌನ್ಸ್ಮೆಂಟ್ ನಿಮಗೆ ಹೇಳ್ತಾ ಇದೆ. ಸೊ ಜೊತೆಗೆ ಆನ್ಲೈನ್ ಆಫ್ಲೈನ್ 2 ಕ್ಲಾಸ್ನಲ್ಲೂ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಜೊತೆಗೆ ನೀವು ಸ್ಟಡಿ ಮೆಟೀರಿಯಲ್ ನೋಡ್ಬೋದು, ಟಾಪ್ ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ. ಅದರಲ್ಲೂ ಕೂಡ ಮೋಸ್ಟ್ ಅಪ್ಡೇಟ್
ಅಪ್ಡೇಟೆಡ್ ಮೆಟೀರಿಯಲ್ ಅಂದರೆ 2025 ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅಟ್ಯಾಚ್ ಮಾಡಿ ಕಾನ್ಸೆಪ್ಟ್ ವೈಸ್ ನಿಮಗೆ ಮೆಟೀರಿಯಲ್ ಅನ್ನು ಕೊಡಲಾಗುತ್ತೆ. ಹಾಗೆ ವರ್ಕ್ ಬುಕ್ ಕೂಡ ನಿಮಗೆ ಹೆಚ್ಚುವರಿ ಪ್ರಾಕ್ಟೀಸ್ ಅನ್ನು ಮಾಡಿಸಲಿಕ್ಕೆ ವರ್ಕ್ ಬುಕ್ ಇರುತ್ತೆ. ಜೊತೆಗೆ ಸ್ನೇಹಿತರೆ ನಿಮಗೆ ಡೈಲಿ ಪ್ರಾಕ್ಟೀಸ್ ಟೆಸ್ಟ್ಗಳಾಗಿರ್ಬೋದು, ವೀಕ್ಲಿ ಟೆಸ್ಟ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ಈ PGCET MBA MCA ಪ್ರವೇಶ ಪರೀಕ್ಷೆ ಕೋರ್ಸ್ನಲ್ಲಿ ನೀಡಲಾಗುತ್ತೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಸೊ ಯಾರ್ಯಾರು ಅಂತಿಮ ವರ್ಷದ ವಿದ್ಯಾರ್ಥಿಗಳಿದ್ದೀರಾ, ನಿಮಗೇನಾದರೂ PGCET MBA MCA 2026ರಲ್ಲಿ ಒಳ್ಳೆಯ ರ್ಯಾಂಕ್ ಬೇಕಿದ್ದಲ್ಲಿ, ಸೊ ನೀವು ಸ್ನೇಹಿತರೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಿರುವಂತಹ ನಿಮ್ಮ ಅಚೀವರ್ ಸಂಸ್ಥೆಗೆ ನೀವು ಭೇಟಿ ನೀಡ್ಬೋದು ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಅಂತ ಹೇಳ್ತಾ, ಸೊ ಸ್ನೇಹಿತರೆ ಬೇಗ ಅಡ್ಮಿಷನ್ ಆದರೆ ಸೊ ನಿಮಗೆ ಇನ್ನೂ ಹೆಚ್ಚುವರಿ ಟೈಮ್ ಸಿಗುತ್ತೆ ಪ್ರಿಪ್ರೇಷನ್ಗೆ ಅಂತ ಹೇಳ್ತಾ, ಕನಸಿನ MBA ಕಾಲೇಜ್ ಅಥವಾ MCA ಕಾಲೇಜಿಗೆ ಹೋಗಲಿಕ್ಕೆ ರೆಕ್ಕೆ ಅಚೀವರ್ಸ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.